ಮೊನ್ನೆ ತಾನೇ ನಾನು ಮಾತಾಡಿದ್ದೆ 3 ಜನ ತಾಯಂದ್ರಿಗಳ ಬಗ್ಗೆ ಮಾತಾಡಿದ್ದೆ. ಅಂದರೆ ಒಂದು ಕಡೆಗೆ ಏನು ಅಂದರೆ ಮಗನನ್ನು ಕಳ್ಕೊಂಡಿರುವಂಥ ಸ್ವಾಮಿ ಏನಿದಲ್ಲ ರೇಣುಕಾ ಸ್ವಾಮಿಯ ತಾಯಿ, ಇನ್ನೊಂದು ಕಡೆಗೆ ಮಗು ಬರ್ತಾ ಇದೆ. ಆದರೆ ಮಗುವಿನ ತಾಯಿ ಮಗುವಿಗೆ ಏನು ಉತ್ತರ ಕೊಡಬೇಕು ಅಂತ ಆ ಸ್ವಾಮಿಯ ಹೆಂಡತಿಯ ಬಗ್ಗೆ, ಜೊತೆಗೇನು ಅಂದರೆ ದರ್ಶನ್ ಅವರ ತಾಯಿ ಬಗ್ಗೆ, ದರ್ಶನ್ ಅವರ ತಾಯಿ ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ. ಅವ್ರು ಏನೂ ಕೂಡ ಮಾತಾಡುವಂಥ ಸ್ಥಿತಿಲಿ ಇಲ್ಲ. ಈಗ ಅವರ ಮಕ್ಕಳ ಬಗ್ಗೆ ಮಾತಾಡಬೇಕು. ಸ್ಥಿತಿ ಏನು ನೋಡಿ, ವಯಸ್ಸಿ ಬಂದಿರುವಂಥ ಮಗ ಇದ್ದಾನೆ ದರ್ಶನ್ಗೆ. ಆ ದರ್ಶನ್ ಮಗ ಯಾರಿಗೆ ಏನು ಉತ್ತರ ಕೊಡಬೇಕು? ನಂಬರ್ 1. ನಂಬರ್ 2, ಈ ಪವಿತ್ರ ಗೌಡಗೂ ಕೂಡ ಒಬ್ಬಳು ಮಗಳಿದ್ದಾಳೆ. ಪಾಪ ಅದರದ್ದೇನು ಕರ್ಮ, ಅದು ಹೆಂಗೆ ಸಮಾಜವನ್ನು ಫೇಸ್ ಮಾಡಬೇಕು ಅದರದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಮತ್ತೆ ಅದೇ ರೇಣುಕಾ ಸ್ವಾಮಿ ಹೆಂಡತಿಯ ವಿಷಯಕ್ಕೆ ಬರ್ತೀನಿ ನೋಡಿ. ಇನ್ನು 4 ತಿಂಗಳಿಗೆ ಮಗು ಬರುತ್ತೆ. ಮಗು ಬಂದಾದ ಮೇಲೆ ಅದು ಏನು ಹೇಳಬೇಕು, ತಾಯಿ ಅದನ್ನು ಹೆಂಗೆ ಫೇಸ್ ಮಾಡಬೇಕು, ಮಗು ಪಾಪ ಯಾರನ್ನಪ್ಪ ಅನ್ನಬೇಕು. ಇದು ಯಾರೋ ಯಾವುದೋ ಉದ್ವೇಗದಿಂದ ಯಾವುದೋ ತಪ್ಪಿಂದ ಮಾಡಿಬಿಡ್ತಾರಲ್ಲ, ಮಾಡಾದ್ಮೇಲೆ ಯಾರ್ಯಾರು ಹೆಂಗೆ ಅನುಭವಿಸ್ತಾರೆ ಅಂತ ಇವ್ರ ಒಳಗಡೆ ಕೂತ್ಕೊಂಡಿರೋ ಪ್ರಶ್ನೆ ಬೇರೆ. ಅವ್ರಿಗೆ ಸಂಬಂಧಪಟ್ಟಿರುವಂಥವರು ಹೊರಗಡೆ ಒಂದು ಲೆಕ್ಕದಲ್ಲಿ ನರಕದಲ್ಲಿ ಒದ್ದಾಡ್ತಾ ಇದ್ದಾರೆ. ಅದು ಸ್ಥಿತಿ. ಇದೆಲ್ಲ ಆದಮೇಲೆ ಈಗ ದರ್ಶನ್ಗೇನೋ ಶರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ 30 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತಾಪ ಶುರುವಾಗಿದೆ ಅಂತೆ, ನಾನು ತಪ್ಪು ಮಾಡಿಬಿಟ್ಟೆ, ಅಭಿಮಾನಿನನ್ನೇ ನಾನು ಕೊಲ್ಲಿಸ್ಬಿಟ್ನಲ್ಲ ಅನ್ನುವಂಥ ಬೇಸರ ಈಗ ಶುರುವಾಗಿದೆಯಂತೆ. ಹಿರಿಯ ಅಧಿಕಾರಿಗಳ ಜೊತೆಗೆ, ಆತ್ಮೀಯ ಅಧಿಕಾರಿಗಳ ಜೊತೆಗೆ ಅವರು ಮಾತಾಡಿದಾರಂತೆ. ಇಲ್ಲ, ತಪ್ಪು ಮಾಡಿಬಿಟ್ರೆ ನಾನು ಹೆಂಗೆ ಸಮಾಜವನ್ನು ಎದುರಿಸಲಿ? ಈಗ ಪಶ್ಚಾತ್ತಾಪ. ಆದದ್ದೆಲ್ಲ ಆಗೋಯ್ತು, ಮಾಡಿದ್ದೆಲ್ಲ ಮಾಡಾಯಿತು. ಈಗ ಪಶ್ಚಾತ್ತಾಪ ಏನು ಬಂತು? ತಪ್ಪಾಗಿ ಹೋಯಿತು ಅಂದರೆ ರೇಣುಕಾ ಸ್ವಾಮಿ ಎದ್ದು ಬರ್ತಾನ? ಎದ್ದು ಬರಕ್ಕೆ ಸಾಧ್ಯನಾ? ತಪ್ಪಾಗಿ ಹೋಯಿತು ಅಂದ ತಕ್ಷಣನೇ ಕಾನೂನು ಇವ್ರನ್ನ ಬಿಡಕ್ಕೆ ಸಾಧ್ಯನಾ? ಹೆಂಗೆ ತನ್ನವ್ರನ್ನ ತಾನು ಫೇಸ್ ಮಾಡೋದು ಹೆಂಗೆ? ಅಭಿಮಾನಿಗಳನ್ನು ಫೇಸ್ ಮಾಡೋದು ಹೇಗೆ? ಗಣ್ಯರ ಎದುರುಗಡೆಗೆ ಮುಖ ತೋರಿಸೋದು ಹೇಗೆ? ದರ್ಶನ್ ಅವ್ರಿಗೆ ಎಂಥ ಒಂದು ಲೆವೆಲ್ ಇತ್ತು, ಎಂಥ ಒಂದು ಗೌರವ ಇತ್ತು. ಮೇಲಿಂದ ಮೇಲೆ ತಪ್ಪುಗಳು ಆಗ್ತಾನೇ ಇದ್ದು. ಇದಾದರೂ ಕೂಡ ಎಲ್ಲೋ ಒಂದು ಕಡೆಗೆ ಅಭಿಮಾನ ಕಡಿಮೆ ಆಗಿರಲಿಲ್ಲ. ಆದರೆ ಯಾವಾಗ ಈ ಘಟನೆ, ಹಳೆ ಘಟನೆಗಳೆಲ್ಲವೂ ಕೂಡ ಬೇರೆ, ಈ ಘಟನೆ ಬೇರೆ. ಯಾಕಂದರೆ ಇವನೊಬ್ಬ ಅಭಿಮಾನಿ ಅನ್ನುವಂಥ ಮಾತಿದೆಯಲ್ಲ, ಅದೇ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಹೀಗೆಲ್ಲ ಆಗೋಗ್ಬಿಡ್ತಾ? ಈ ರೀತಿಯೆಲ್ಲ ಕೊಲೆ ಮಾಡ್ಸೋಕ್ಕೆ ಸಾಧ್ಯನಾ? ಒಬ್ಬ ನಟ ಈ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಈ ತರಹದ ಪ್ರಶ್ನೆಗಳು ಬಂದು ಈಗ ಈತನಿಗೂ ಕೂಡ ಅದು ಕಾಡ್ತಾ ಇದೆ. ಈಗ ಏನು ಬಂತು? ಪಶ್ಚಾತ್ತಾಪ ಪಟ್ಟರೆ ಏನು ಬಂತು? ಸತ್ತವರ ಮನೆಗೆ ಬೆಳಕು ಬಂದುಬಿಡುತ್ತಾ ಇವರು ಪಶ್ಚಾತ್ತಾಪದಿಂದ? ಸುಮ್ಮನೆ ಹೇಳ್ಕೋಬೇಕಷ್ಟನ್ನೇ ನಮ್ಮ ಸಮಾಧಾನಕ್ಕೆ. ಏನೇ ಪಾಪ ಮಾಡಿದ್ರು ಕೂಡ ಪಶ್ಚಾತ್ತಾಪದಿಂದ ಪಾಪ ಸುಟ್ಟು ಹೋಗುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದು ಆದರೆ ಆ ಕುಟುಂಬಸ್ಥರು ನೆರಳ್ತಾ ಇದ್ದಾರಲ್ಲ, ಅವ್ರ ಶಾಪ ಸುಮ್ಮನೆ ಬಿಡುತ್ತಾ? ಅವರ ಕಣ್ಣೀರು ಸುಮ್ಮನೆ ಬಿಡುತ್ತಾ? ಇದು ಸಂಗತಿ. ಹೆಂಗೆ ಜನರನ್ನು ಫೇಸ್ ಮಾಡಬೇಕು, ಹೆಂಗೆ ಅಭಿಮಾನಿಗಳನ್ನು ಫೇಸ್ ಮಾಡಬೇಕು, ಹೆಂಗೆ ನನ್ನ ಮುಖ ತೋರಿಸ್ಲಿ ಅಂತ ಮಹಾಜರು ಪ್ರಕ್ರಿಯೆ ಆದ ಮೇಲೆ ದರ್ಶನ್ ಅವ್ರಿಗೆ ಅನಿಸ್ತಂತೆ. ದರ್ಶನ್ ಹೇಳಿದ್ರಂತೆ ಒಬ್ಬ ತುಂಬ ಕ್ಲೋಸ್ ಇರುವಂಥ ಅಧಿಕಾರಿಗೆ, ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವಂಥ ಮಾತು. ಈಗ ತಪ್ಪು ಮಾಡಿದೆ ಅಂದ್ರೇನು, ತಪ್ಪು ಮಾಡಿಲ್ಲ ಅಂದ್ರೇನು, ಎಲ್ಲ ಒಂದೇನೇ.